ಇನ್ನು ಬೆಂಗಳೂರಿನ ರಾಮಮಂದಿರ ಮೈದಾನದಲ್ಲಿ ಧೂಳಿನದ್ದೇ ದರ್ಬಾರ್. ಮೈದಾನದಲ್ಲಿ ಉಸಿರಾಡೋಕ್ಕೂ ಕೂಡ ಸ್ಥಳೀಯರು ಸರ್ಕಸ್ ಮಾಡುವಂತಹ ಸನ್ನಿವೇಶ. ಕಾರ್ಯಕ್ರಮ ಇದ್ರಷ್ಟೇ ಈ ಮೈದಾನ ಕ್ಲೀನ್ ಆಗಿರೋದು, ಇಲ್ಲದೆ ಇದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ದಯವಿಟ್ಟು ಗ್ರೌಂಡ್ ನ ಕ್ಲೀನ್ ಮಾಡಿ ಅಂತಿದ್ದಾರೆ ಇಲ್ಲಿನ ಜನ, ಸುತ್ತಮುತ್ತಲಿನ ಜನ. ಗ್ರೌಂಡ್ಗೆ ವಾಕ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾರೆ, ಆಡೋದಕ್ಕೆ ಅಂತ ಹೇಳಿ ಬರ್ತಾರೆ. ಆದ್ರೆ ಗ್ರೌಂಡ್ ನ ಪರಿಸ್ಥಿತಿ ಹೀಗೆ. ಏನಾದ್ರೂ ಕಾರ್ಯಕ್ರಮಗಳಿದ್ದಾಗ ಗ್ರೌಂಡ್ ತುಂಬಾನೇ ಕ್ಲೀನ್ ಆಗಿರುತ್ತೆ, ಅದನ್ನ ನೀಟಾಗಿ ಮೇಂಟೈನ್ ಮಾಡಲಾಗಿರುತ್ತೆ. ಆದ್ರೆ ಯಾವಾಗ ಯಾವುದೇ ಕಾರ್ಯಕ್ರಮ ಇರೋದಿಲ್ವೋ ಇಡೀ ಗ್ರೌಂಡ್ ತುಂಬಾ ಬರೇ ಧೂಳು, ಯಾವುದೇ ರೀತಿಯಾದಂತಹ ಮೇಂಟೆನೆನ್ಸ್ ಇಲ್ಲ ಅನ್ನುವಂಥ ಆಕ್ರೋಶ ಸ್ಥಳೀಯರದ್ದು. ಈ ಬಗ್ಗೆ ಸ್ಥಳೀಯರು ಮಾತನಾಡಿದ್ದಾರೆ, ತಮಗಾಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ನೋಡೋಣ ಬನ್ನಿ. ಕಿರಣ್ ಅಂತ, ಈ ರಾಮ ಮಂದಿರ ಆಟ ಮೈದಾನದಲ್ಲಿ ತುಂಬ ಗಲೀಜಿದೆ. ಇಲ್ಲಿ ಒಬ್ಬರು ಕುತ್ಕೊಳ್ಳೋಕ್ಕಾಗಲ್ಲ. ಬೇಕಾದ್ರೆ ನೀವೇ ಬಂದು ಎಲ್ಲ ಕಡೆ ನೋಡ್ಬೋದು, ಬೇಕಾದ್ರೆ ಏನು ಪ್ರಾಬ್ಲಮ್ ಇದೆ ಅಂತ. ನಿರಾಶ್ರಿತರು ಬಂದು ಇಲ್ಲೆಲ್ಲ ಮಲ್ಕೋತಾರೆ, ಅವ್ರ ಮನೆ ಮಠ ಬಿಟ್ಟಿರೋರೆಲ್ಲ ಬಂದು ಮಲ್ಕೋತಾರೆ. ಒಳ್ಳೆ ಅಟ್ಲೀಸ್ಟ್ 1 ಅವರ್ 2 ಅವರ್ ಕುತ್ಕೊಳ್ಳೋಕ್ಕಾದ್ರೂ ಆಗಲ್ಲ. ಇಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಇಲ್ಲಿ ಈ ಕಾರ್ಪೊರೇಷನವರು ಕ್ಲೀನಿಂಗು ಅದು ಇದು ಏನು ಮಾಡೋದೇ ಇಲ್ಲ. ಇಲ್ಲಿ ಬಂದು MLA ಅವರು ಇದ್ರ ಬಗ್ಗೆ ಇಂಟ್ರೆಸ್ಟು ತೋರಿಸಲ್ಲ, ಏನಿಲ್ಲ. ಬರೀ ಆ ಫಂಕ್ಷನ್ ಈ ಫಂಕ್ಷನ್ ಇದ್ದಾಗ ಮಾತ್ರ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಮಿಕ್ಕಿ ಟೈಮಲ್ಲಿ ಯಾವುದು ಏನು ಪ್ರಾಬ್ಲಮ್ ಇದೆ, ತುಂಬ ತೊಂದರೆ ಆಗ್ತಾಯಿದೆ. ಇಲ್ಲಿ ಬೇಕಾದ್ರೆ ನೀವೇ ಒಂದ್ಸಲ ಎಲ್ಲ ನೋಡ್ಕೊಳ್ಳಿ, ಇಲ್ಲಿ ಗೊತ್ತಾಗುತ್ತೆ. ಸುತ್ತಮುತ್ತ ಎಷ್ಟು ಜನ ಬರ್ತಾರೆ, ಸಾವಿರಾರು ಜನ ಬಂದು ಕುತ್ಕೊಳ್ಳೋ ಅಂಥ ಜಾಗದಲ್ಲಿ ಒಬ್ಬರು ಕುತ್ಕೊಳ್ಳೋಕ್ಕಾಗಲ್ಲ, ಆ ಥರ ಆಗಿದೆ. ಇದಕ್ಕೇನು ಕಾರ್ಪೊರೇಷನವರು ಏನು ಮಾಡ್ತಾರೋ ಏನು ಕತೆ ಒಂದು ಗೊತ್ತಿಲ್ಲ. ದಯವಿಟ್ಟು ಇದಕ್ಕೆ ಕ್ರಮ ತಗೊಳ್ಳಿ. ನಮ್ಮ ಸಾರ್ವಜನಿಕರಿಂದ ವಿನಂತಿ ಅಂದರೆ ಕುಂತ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ.